ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಸುರೇಂದ್ರ ಸರ್ ಆಗಿರ್ಬೋದು, ಕಲಬುರ್ಗಿ ಸರ್ ಆಗಿರ್ಬೋದು, ಪ್ರೇಮ್ನಾಥ್ ಸರ್ ಅವರಿಗೆ ಎಲ್ಲರಿಗೂ ನನ್ನ ಆತ್ಮಪೂರ್ವಕ ಪ್ರಣಾಮಗಳು ತಿಳಿಸ್ತಾ ಇದ್ದೀನಿ. ಲಕ್ಷ್ಮಿ ಮೇಡಮ್ಗೂ ಸಹ. ಯಾಕೆಂದರೆ ಪವಿತ್ರ ಅವರು ಹೇಳ್ತಿದ್ರು ಈಗ ಲಕ್ಷ್ಮೀ ಸತೀಶ್ ಅವರು ತೋರಿಸ್ಕೊಟ್ರು ಅಂತ. ಸುಮ್ಮನೆ ಹಿಂಗೆ ತೋರಿಸಿದ್ದಷ್ಟೇ ನಾನು. ಅದಕ್ಕೆಲ್ಲ ಇಷ್ಟೆಲ್ಲ ಆಗಬೇಕಾದ್ರೆ ಕಾರಣ ನಮ್ಮ ಲಕ್ಷ್ಮಿ ಮೇಡಮ್ ಆ್ಯಕ್ಚುಲಿ. ಯಾಕೆಂದರೆ ಅವರು ನಾನು ತೋರಿಸ್ದೆ ಅಷ್ಟೇ, ಅವ್ರನ್ನ ನಡ್ಸ್ಕೊಂಡು ಹೋಗಿ ಅವ್ರನ್ನ ಒಂದು ತಿದ್ದಿ ತೀಡಿದ್ದಾರೆ ಅಂದರೆ ಅದು ಮೇಡಮ್ ಕೆಲಸ. ಅದು ಸುಮ್ಮನೆ ನಾನು ಅಷ್ಟೇ ತೋರಿಸಿರೋದಷ್ಟೇ ನಂದು ಕೆಲಸ. ಇಲ್ಲಿ ಏನಂದರೆ ನನ್ನ ಅನುಭವ ಹೇಳ್ಬೇಕಂದ್ರೆ, ನಾನು 4 years ಆಯಿತು ಮೆಡಿಟೇಷನಿಗೆ ಬಂದು. 4 yearsಲ್ಲಿ ನನಗೂ ತುಂಬ ಅನಾರೋಗ್ಯ ಜಾಸ್ತಿ ಇತ್ತು. ಏನಂದರೆ ನಾನು ಇವೆಂಟ್ ಆರ್ಗನೈಸರು, ಟ್ಯಾಟೂ ಆರ್ಟಿಸ್ಟು ಕೂಡ. ತುಂಬ ಕೈ ನೋವು ಬರೋದು ಮತ್ತು ಬೆನ್ನೋವು ಎಲ್ಲ ಬರ್ತಿತ್ತು ನನಗೂ. ನನಗೆ ಆಗ್ತಾನೆ ಇರಲಿಲ್ಲ. ಎಲ್ಲಾದರೂ ಸುಮ್ಮನೆ ಒಂದು ರೌಂಡ್ ಹೋಗಿ ಬಂದರೆ ಸುಸ್ತಾಗ್ಬಿಡ್ತಿದ್ದೆ. ಆ ಥರ ಆಗ್ತಿತ್ತು ನನಗೆ. ತಲೆನೋವು, ಹೆವಿ ತಲೆನೋವು ಬರ್ತಿತ್ತು. ಆ ತಲೆನೋವಿಂದ ನನಗೆ ಮಧ್ಯರಾತ್ರಿ ಹೋಗಿ ಟ್ಯಾಬ್ಲೆಟ್ ತೊಗೊಂಡು ತಿನ್ನೋಷ್ಟು ತಲೆನೋವು ಬರ್ತಿತ್ತು ನನಗೆ. ಹಂಗೆಲ್ಲ ಆಗ್ತಿತ್ತು. ಸೊ ನನಗೆ ಇದು ಮೆಡಿಟೇಷನ್ ಬಂದ್ಬಿಟ್ಟು ನನಗೇನು ಗೊತ್ತಿರಲಿಲ್ಲ. ಅಂದರೆ ಯೋಗ ಮಾಡ್ತಿದ್ದೆ. ಯೋಗದಿಂದ ಅಂದರೆ ಯೋಗದಲ್ಲೂ ಹೋಗುತ್ತೆ ಅಂತ ಹೇಳ್ತಿದ್ರು. ಸುಮಾರು 15 ವರ್ಷದಿಂದ ಯೋಗ ಮಾಡ್ತಿದ್ದೆ. ಯೋಗದಲ್ಲಿ ಹೋಗಿತ್ತು. ಯಾವ ಥರ ಅಂದರೆ ಅದರಲ್ಲಿ ಬೇರೆ ಥರ ಫಿಸಿಕಲ್ ಲೆವೆಲಲ್ಲಿ ಹೋಗುತ್ತೆ. ನಮ್ಮ ಆತ್ಮಕ್ಕೆ ಸಂಬಂಧಿಸಿರೋದು ಅದರಲ್ಲಿ ಹೋಗಲ್ಲ. ಯಾಕೆಂದರೆ ನನ್ನ ಅನುಭವ 15 ವರ್ಷದಿಂದ ಮಾಡಿದರೆ ಅದು ಬೇರೆ ಥರ ಇರುತ್ತೆ. ಆತ್ಮಕ್ಕೆ ನಮ್ಮ ಒಳಗಡೆ ಬೇಕಾಗಿರೋದು, ಅದು ಇನ್ನರಿಗೆ ಬೇಕಾಗಿರೋದು ನಮಗೆ ಸಿಗಬೇಕಂದ್ರೆ ಮೆಡಿಟೇಷನ್ನೇ ಮಾಡಬೇಕು. ತಲೆನೋವು ಎಷ್ಟು ಬರ್ತಿತ್ತು ಅಂದರೆ ನನಗೆ ವಾರಕ್ಕೆ 2 ಟ್ಯಾಬ್ಲೆಟ್ ಹಾಕೋತಿದ್ದೆ. ತುಂಬ ಕೋಪ ಬರ್ತಿತ್ತು, ತುಂಬ ಸ್ಟ್ರೆಸ್ ಆಗ್ತಿದ್ದೆ. ಆ ಥರ ಇದ್ದವಳು ನಾನು. ಯಾರೋ ಒಂದು ಮೆಸೇಜ್ ಬಂತು ನನಗೆ, ಮೆಡಿಟೇಷನ್ ಬೇಕಂತ ನನಗೆ ಅನಿಸಿತ್ತು. ಆ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ನಮ್ಮಣ್ಣ ತೀರ್ಕೊಂಡಿದ್ರು. ನಮ್ಮಣ್ಣ ತೀರ್ಕೊಂಡಾಗ ನಾನು ತುಂಬ ಸ್ಟ್ರೆಸ್ ಆಗಿ ತುಂಬ ಒಂಥರ ಸಫರ್ ಪಡ್ತಿದ್ದೆ. ಅವ್ರು ತುಂಬ ಫ್ರೆಂಡ್ಲಿ ಆಗಿದ್ದರು, ತುಂಬ ಒಂಥರ ಇದ್ದರು. ಅವ್ರನ್ನ ಕಳ್ಕೊಂಡಾಗ ನನಗೆ ಆ ನೋವು ತಡ್ಕೊಳಕ್ಕಾಗಿಲ್ಲ. ಹಂಗಾಗಿ ನಾನು ನನಗೆ ಮೆಡಿಟೇಷನಿಂದ ಇದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಮೆಡಿಟೇಷನ್ ಹುಡುಕ್ತಿದ್ದೆ. ಬಟ್ ಸಡನ್ನಾಗಿ ಒಂದು ಮೆಸೇಜ್ ಬಂತು. ಆ ಮೆಸೇಜಲ್ಲಿ ಧ್ಯಾನ ಅಂತ ಬಂತು. ಆ ಧ್ಯಾನ ಅಂತ ಬಂದಾಗ ಆ ಮೆಸೇಜ್ ಸಡನ್ನಾಗಿ ಡಿಲೀಟ್ ಆಯಿತು. ಯಾರು ಡಿಲೀಟ್ ಮಾಡಿದ್ರು ಅದನ್ನು ತಗೊಂಡು ಅವ್ರಿಗೆ ಮತ್ತೆ ಕಾಲ್ ಮಾಡಿ ನಾನೇ ತಿಳ್ಕೊಂಡೆ. ಅವರು PCSB ಇದು ಚಾನಲ್ದು ಕೊಟ್ಟರು. PCSB ಚಾನಲಲ್ಲಿ ನಾನು ಅಂದರೆ ಆನ್ಲೈನಲ್ಲಿ ಮಾಡ್ತಿದ್ದೆ. ನನಗೆ ಒಂದೇ ವಾರಕ್ಕೆ ತಲೆನೋವು ಹೋಯಿತು, ಎಲ್ಲ ಹೋಯಿತು. ಅವ್ರು ಫಸ್ಟ್ ಹೇಳಿದ್ದೇನೆಂದರೆ ನಾನ್ ವೆಜ್ಜು ನಾವು ಈಗ ಮನುಷ್ಯರು ಸತ್ತರೆ ಸ್ಮಶಾನದಲ್ಲಿ ನಾವು ತಗೊಂಡೋಗಿ ಹಾಕ್ತಾರೆ. ಆದರೆ ನಾವು ಒಂದು ಕೋಳಿನ ಕಟ್ ಮಾಡಿ ಆ ಶವನ ನಮ್ಮಲ್ಲಿ ಇಟ್ಕೋತೀವಿ. ಅದು ಹೆಂಗೆ ಅಂದರೆ, ಈಗ ಸ್ಮಶಾನ ಯಾವುದು? ಕೋಳಿ ಕುರಿಗೆ ನಮ್ಮ ಹೊಟ್ಟೆನೆ ಅಂದರು. ಅದು ಒಂಥರ ನನಗೆ ಮನಸ್ಸಿಗೆ ತುಂಬ ಟಚ್ ಆಯಿತು. ಇದೇನಪ್ಪ, ನಾವು ಸ್ಮಶಾನ ಕೋಳಿ ಕುರಿಗೆ ನಮ್ಮದು ಹೊಟ್ಟೆ ಸ್ಮಶಾನನ ಅಂತ ಒಂಥರ ಫೀಲ್ ಆಯಿತು ನನಗೆ. ಅವಾಗ ಒಂಥರ ಆಯಿತು. ಅವತ್ತೇ ಒಂದೇ ವಾರದಲ್ಲಿ ನಾನು ನಾನ್ ವೆಜ್ ಬಿಟ್ಟೆ. ಆಮೇಲೆ ನನ್ನ ಹೆಲ್ತಲ್ಲಿ ತುಂಬ ಚೇಂಜಸ್ ಆಯಿತು. ಆ ಚೇಂಜಸ್ ಆಗಿದ್ದಕ್ಕೆ ಹಂಗೆ 1 ತಿಂಗಳಲ್ಲಿ ನಮ್ಮ ಮನೇಲಿ ಮೆಡಿಟೇಷನ್ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಒಂದು 4-5 ಜನ ಬರ್ತಿದ್ರು. ಆಮೇಲೆ ವಿಲ್ಸನ್ ಗಾರ್ಡನಲ್ಲಿ ನನ್ನ ಫ್ರೆಂಡು ಅವ್ರ ಮನೇಲಿ ಮಾಡೋಣ ಅಂದ್ಕೊಂಡ್ವಿ. ಆಗಿಲ್ಲ ಅಂದ್ಬಿಟ್ಟು ಅಲ್ಲಿ ಒಂದು ಹಾಲ್ ಇತ್ತು, ಅಲ್ಲೋಗಿ ಕೇಳಿದ್ವಿ. ಅಲ್ಲಿ ಮೆಡಿಟೇಷನ್ 21 ದಿನಕ್ಕಂತ ಕೇಳಿದ್ವಿ. ಇವತ್ತು 3.5 ವರ್ಷ ಆಗಿದೆ. ಮಂಡೇ ಟು ಫ್ರೈಡೆ ಡೈಲಿ 11ರಿಂದ 12 1 ಅವರ್ ಮೆಡಿಟೇಷನ್ನು, ಅರ್ಧ ಗಂಟೆ ಸ್ವಾಧ್ಯಾಯ ನಡೀತಿದೆ. ತುಂಬ ಚೆನ್ನಾಗಿ ಆಗ್ತಾ ಇದೆ ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ,
ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.